ಭೂಮಿ ಮತ್ತೇನೈತ್ರಿ ಇವ ಎಲ್ಲ ಮುಡ್ಚೆಟ್ಟ ಆಗ್ತಾವಪ್ಪ ತಿಳಿಸುವೆ ನಿನಗ ನೀರ ತೆರಿ ಹೊಡಿತೈತೋ ತಮ್ಮ ನೀರಿನ ಒಳಗ ತೆರಿ ಹೊಡೆದ ನೊರಿಗಡ್ತತಿ ನೀರಿನ ದಾಂಡ್ಯಾಗ ನೊರಿ ಗಟ್ಟಿದ ಬಳಿಕ ತಮ್ಮ ನೀರ ಮುಡ್ಚೆಟ್ಟಾಗತ್ತೈತಿ ಹೌದಲ್ಲ ಒಮ್ಮೆ ಎಲ್ಲ ಚುನುಮುರಿ ಹಾರಿಸಿಕೊಂಡ್ರು ಯಪ್ಪ ಇನ್ಯಾಗ ಸುಳ್ಳ ಗುಳುಗುಳು ಯಾಕ ನಡೆಸಿದಿ ನೀನು ನಮ್ಮ ಕಿವಿ ಒಳಗ ಪಕ್ಕ ಹಾರಿಸಿ ಆಗಂಗಿಲ್ಲ ಅದನ್ನ ಕೈಯಾಗ ಬಿಡೋದೇ ಇಲ್ಲ ಹೌದೌದು ಅವ ಚುನುಮುರಿ ಬಂದ ಹೋಗತಾವ್ರಿ ನಮ್ಮ ಬಾಯಾಗ ಹಾಡುವಾಗ ಒಂದು ತಿನ್ನೋದಾಗ್ಲಕತ್ತದ್ರಿ ನಮಗ ಏನ ಗಿಡ ಹೆಂಗ ಮುಡ್ಚೆಟ್ಟಾಗ್ತದ ತಿಳಿಸುವೆ ನಿನಗ ಏ ಗಿಡ ಸಣ್ಣದ ಇದ್ದಾಗ ಅದಕ್ಕ ಏನೋ ಅಲ್ಲಿ ಆಗುವುದಿಲ್ಲ ಹೌದವ ಜರ ಗಿಡ ಬೆಳೆದ ನೀಟಾಗಿ ನಿತ್ತಗಳಿಗಾಗ ಇದರ ಒಳಗ ಅಂಟಾಗಿ ಸೋರತ್ತೈತು ಅವಾಗ ಗಿಡದ ಒಳಗ ಅಂಟಾಗಿ ಸೋರತ್ತೈತಿ ಮುಡ್ಚೆಟ್ಟ ಹೌದಲ್ಲ ಎನ್ನ ಭೂಮಿ ಹೆಂಗ ಆಗ್ತದಪ್ಪ ಕೇಳಪ್ಪ ಈಗ ಭೂಮಿ ಸೌಳ ಏರೈತಿ ಅಂತನ ರೈತ ಕೇಳೋ ಹೊಲದಾಗ ಸೌಳ ಏರಿತಂದ್ರ ಮುಡ್ಚೆಟ್ಟ ಆದಂಗೋ ಈಗ ಏ ತಿಂಗಳದಾಗ 5 ದಿವಸ ಹೆಣ್ಣ ಮುಡ್ಚೆಟ್ಟಾಗತ್ತೈತಿ ಹೌದು ಅಕ್ಕಿ ಮುಡ್ಚೆಟ್ಟೈತಿ ಅಂದಾಗ ಬಂದಿ ನೀನು ಜಗದಾಗ ಇರ್ಲಿಕ್ಕಂದ್ರ ಎಲ್ಲಿ ಇರ್ತಿದ್ಯಪ್ಪ ನಮಗ ಏನಾಯ್ತು ಏನಾಯ್ತು ತಂಗಿ ಮುಂದ ಅಲ್ರಿ ಬಾಗಪ್ಪಜ್ಜ ಆಕಿಗೆ ಮೈಲಿಗೆ ಮುಡ್ಚೆಟ್ಟ ಆಕಿಗೆ ಐತೇನಂಟ್ಲಿ ನೀ ಬಂದದಿ ಜಗದಾಗ ಇಂಥವು ಹುಳುಗಳು ಹುಟ್ಟ್ಯಾವ್ ಇಂಥವು ಆಕಿಗೆ ಮುಡ್ಚೆಟ್ಟಿರ್ಲಿಕ್ಕಂದ್ರ ನೀ ಎಲ್ಲಿ ಬರ್ತಿದ್ ಹೊರಗೆ ಹಾಡ್ಲಕ್ಕ ಸುದ್ದಿ ತಗದ್ ಬಿರಿ ಇತ್ತಿ ಇವ್ರದ್ದು ಹೆಂಗ ಹಾಡ್ಲಕ್ಕೂ ಬರ್ತಿದ್ದಿಲ್ಲ ನೀವು ಒದರ್ಲಕ್ಕೂ ಇಲ್ಲಿ ಇರ್ತಿದ್ದಿಲ್ಲ ಮೂರು ಅದಕ್ಕೆ ಇದು ಅಲ್ಲದ ಮತ್ತೊಂದು ಮಾತು ಹೇಳಿರಿ ಏನ್ ಹೇಳ್ತಾರೆ ಈಗ ಸದ್ದ ಮಕ್ಕಳಾಗತಾವತ್ ನೋಡ್ರಿ ಮಕ್ಕಳು ನಮ್ಮ ಸೀರಿ ಒಳಗ ಯಾಕೆ ನೀ ಕೂತದಿತ್ ನಾ ಅಂದನೆ ಹೌದು ಬಾಗಪ್ಪಜ ಮಾತು ಏನು ಮಾತಾಡ್ಲತ್ತೀನಿ ತಿಳಿಯಾಗಿ ಇಟ್ಕೋ ಮೊದಲ ಅರುಬೇಕಲ್ಲ ನಾವ್ ಏನ್ ಅಂದದೀವು ಏನಂತ ನಮ್ಮ ಶರೀರ ಅನ್ನುವಂತ ಸೀರಿ ಒಳಗ ನಿನ್ನ ಜೀವಾತ್ಮ ಮೆಟ್ಟ ಹಾಕೈತಿ ಅಂತ ಹೇಳಿದೀವು ಮಕ್ಕಳಾಗಂಗಿಲ್ಲ ಬಿಡಂಗಿಲ್ಲ ಅಂದಿಲ್ಲ ಇರ್ಲಿ ಇಟ್ಟು ಮೀರಿ ಆದ್ರು ಯಾಕೋ ನಿಮ್ ಮಕ್ಕಳ ನಮ್ಮ ಗಣ ಮಕ್ಕಳಿದ್ರ ನಮ್ಮ ಮಕ್ಕಳಾಗತ್ತ ನಿನಗೊಂದು ಭ್ರಮೆ ಬಡದ ಸುಮ್ಮ ನನ್ನ ಮಾತು ಕೇಳುನು ಈಗ ಒಂದ್ ದಗದಾಗ್ತದಿಪ್ಪ ಏನಾಗ್ತದಿವ ಎಷ್ಟೋ ಮಂದಿ ನೋಡು ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಹೌದು ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ 6 ವರ್ಷ ಗಂಟ್ಲಿ ಮಕ್ಕಳಾಗಿರಂಗಿಲ್ಲ ಮನ್ಯಾಗ ಇಲ್ಲ ಇದೇನು ಹುಟ್ಸ್ಕೊಂಡು ಹೇಳತ್ತಿಲ್ಲ ಬಾಗಪ್ಪ ನೀ ಅಂದದಕ್ಕಾಗಿ ಹೇಳತ್ತೀನಿ ಮನಿ ಒಳಗ 6 ವರ್ಷ ಆಗಿರ್ತೈತಿ ಮಕ್ಕಳಾಗಿರಂಗಿಲ್ಲ ಇಲ್ಲ ಅವಾಗ ಹಿರಿಯರು ಒಂದು ಮಾತು ಹೇಳ್ತಾರ ಏನಂತ ಹೇಳ್ತಾರೆ ಹಿರಿಯರು ತಮ್ಮ ಲಗ್ನ ಆಗಿ 6 ವರ್ಷ ಆಗೈತಿ ಯಾಕೋ ಮಕ್ಕಳಾಗುವಲ್ವು ದೇವ್ರ ಹರಿಕೆದು ಉಳದತ್ತೆ ನೋಡ್ರಿ ಬೇಡ್ಕೊಂಡ್ರಿ ನೋಡ್ರಿ ಅಂದಾಗ ದೇವ್ರ ಹರಿಕೆ ಮುಟ್ಟಿಸುದಾತ ದೇವ್ರಾತ ದಿಂಡ್ರಾತ ಹರಿಕೆ ಆತ ಪೂಜೆ ಆತ ದೊಡ್ಡ ದೊಡ್ಡ ಎಲ್ಲ ದೇವ್ರ ದಿಂಡ್ರ ಮುಗಿದು ಇಷ್ಟೆಲ್ಲ ಆದ ಬಳಿಕು ಏನಾಗ್ತೈತಿ ಮಕ್ಕಳ ಆಗದಿದ್ದಂದ್ರ ಏನ್ ಮಾಡ್ತಾರು ಅಲ್ಲಿ ಒಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರಿ ಏನಂತ ಹೇಳಿ ತಮ್ಮ ಎಲ್ಲ ದೇವ್ರ ಮಾಡಿದ್ವಿ ದಿಂಡ್ರ ಮಾಡಿದ್ವಿ ಯಾಕೋ ಮಕ್ಕಳಾಗುವಲ್ವು ಹೌದು ಮತ್ತ ನೋಡಿ ಯಾನ ದೋಷ ಐತಿ ಅನ್ನ ಗಂಡ ಹೆಂಡತಿ ಒಳಗ ಹೌದು ಹೌದು ಕಾಮಗೆ ದೊಡ್ಡ ದವಾಖಾನಿಗೆ ಹೋಗಿ ಬರೋರು ಇಬ್ರು ಕೂಡಿ ಹೌದು ವಿಚಾರ ಮಾಡಿ ಹೇಳ್ತಾರು ಮನ್ಯಾಗ ವಿಚಾರ ಮಾಡ್ರ ಹಿರಿಯರು ಮಾಡಿದ್ರಲ್ಲ ದೊಡ್ಡ ದವಾಖಾನಿಗೆ ಹೋಗೋಣ ನೀವು ಬಾಗಪ್ಪಜ್ಜ ಏನ್ ಮಾಡಿದ್ರಿ ಆಯಿನ ಕರ್ಕೊಂಡು ಹೋದ ದವಾಖಾನಿಗೆ ಕರ್ಕೊಂಡು ಹೋದಲ್ಲ ಮುದುಕಿನ 6 ವರ್ಷ ಹೊತ್ತು ನಮ್ಮ ಮನ್ಯಾಗ ಮಕ್ಕಳಾಗುವಲ್ಲಿಗೆವ್ರಿ ದೇವ್ರ ದಿಂಡ್ರ ಎಲ್ಲ ಮಾಡಿದೀವಿ ಯಾಕಾಗುವಲ್ವ ಹೌದು ನೋಡ್ರಿ ಅಂದಾಗ
ಡಾಕ್ಟರ್ತಿ ಭಾಳ ಶಾನೆ ಇದ್ದಳಕಿ. ಹೌದು ಹೌದವ. ಆತ ಅಟ್ಟು ಓದಿತ್ತು ಎರಡು ಬಾಡಿ ಸ್ಕ್ಯಾನ್ ಮಾಡ್ಲಿಕ್ಕೆ ಒಟ್ಟು ಚೆಕ್. ಹಾ ಎಲ್ಲ ತಳದ್ ಹಿಡಿದು ಮ್ಯಾಗಿಲ್ದ ಚೆಕ್ ಆತಲ್ಲ. ಚೆಕ್ ಆತು. ಅವಾಗ ಡಾಕ್ಟರ್ತಿ ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡ್ತಾಳು ಆಕಿ ಅಂದಳ ಭಾಗಪ್ಪ ಜನ ಕರೆದು. ಹಾ ಏನಂತ ಹೇಳ್ತಾಳು? ನೋಡಪ್ಪ ತಮ್ಮ ಭಾಗಪ್ಪಣ್ಣ ಹಿಂಗ ಹೇಳಿ ಆಕಿ ಡಾಕ್ಟರ್ತಿ ಹೇಳತ್ತೀನಿ ನಿನಗ. ಹೌದಲ್ಲ. ನೋಡಪ್ಪ ಮಕ್ಕಳು ನಿನಗ ಆಗ್ತಾವ ಖರೆ. ನಮ್ಮಲ್ಲಿ ಒಂದೊಂದು ಡೋಸ್ ಅದಾವ. ಯಾವವು? ಒಂದು ಡೋಸಿಗೆ 20,000 ರೂಪಾಯಿ ಆಗ್ತತಿ. ಹಿಂಗ 3 ತಿಂಗಳ 3 ಡೋಸ್ ತಗೋಬೇಕು. ನೀ ತಗೋಬೇಕಲ್ಲ. ಯಾರ ನಿನ್ನ ಹೆಣ್ತಿ ಕೊಡ್ಬೇಕ. ಹೌದ್ರಲ್ಲ. ಅಂದಾಗ ಇವ್ ಭಾಗಪ್ಪ ಅನ್ನತಾನ ಏನಂತಾನು? 20,000 40 ತಗೋರಿ ಖರೆ ಒಟ್ಟು ನಾ ಅಪ್ಪ ಆಗ್ಬೇಕ. ಹಿಂಗೈತಿ ಇವನು ಬಲ್ಲಿ. ಈಗ ಆಕಿ ಡಾಕ್ಟರ್ ಅದು ಅಲ್ದ ಇನ್ನೊಂದು ಮಾತು ಹೇಳ್ತಾಳ ಆಕಿ. ಏನಂತ ಹೇಳ್ತಾಳು? ಯಪ್ಪ ಏನೋ ಚೆಕ್ ಮಾಡಿ ನಿಂದ ತಗದ ನಿನ್ನ ಹೆಣ್ತಿ ಕೊಡ್ತೀವ. ಹೌದಲ್ಲ. ಏನೋ ನಿನ್ನಿಂದ ಆದ್ರ ಹಂಗ ಇರ್ಲಿಕ್ಕಂದ್ರ ಹಿಡಿದಿಟ್ಟು ಟ್ಯೂಬ್ಗಳದಾವು ಫ್ರಿಜ್ನಾಗ. ಅವು ಬೇರೆ ಫ್ರಿಜ್ನಾಗದವ್ರ ಬೀಜ ಇಟ್ಟಿದ್ದು. ಏನೋ ನಿನ್ನ ಔಷಧಿಲಿನ ಆದ್ರ ಹಂಗ ಇರ್ಲಿಕ್ಕಂದ್ರ ಹಿಡಿದಿಟ್ಟು ಔಷಧಿಗಳದಾವ. ಇನ್ನ ಅದವ್ರಲ್ಲ ಔಷಧಿ ಸುದ್ದಿ ನೀನ ಮಾತಾಡಿದಿ ಭಾಗಪ್ಪಜ. ಮಾತಾಡಲ್ರಲ್ಲ ನೀನು. ಅವಾಗ ಹೇಳ್ತಿ ಒಂದು ಮಾತಂದ ಡಾಕ್ಟರ್ತಿಗೆ. ಏನಂತ್ರಿ? ಅಲ್ರಿ ಮೇಡಮ್ ಅಂದಳಕಿ 3 ತಿಂಗಳು ನಿಮ್ಮಲ್ಲಿ ಕೋರ್ಸ್ ಮಾಡ್ರ ಮಕ್ಕಳಾಗ್ತಾವಲ್ಲ ಅಂತೀರಿ. ನೀವು ಹೇಳ್ತೀರಿ ಇವ 6 ವರ್ಷ ಹಗಲ ರಾತ್ರಿ ಕೂಡೆ ಕೋರ್ಸ್ ಕೊಡ್ಲತ್ಯಾನ ಮನ್ಯಾಗ. ಕೌದಿ ಹರಿದ ಚಿಪ್ಪಾಟೆ ಆಗೋಲು. ಕೌಂದಿ ಹರಿದು ಹೋಗೈತಿ ಹಾಳಕ್ ಹಿಡ್ಕೊಂಡ. ಹೌದಲ್ಲ. ಆದ್ರೂ ಇನ್ನತನ ಆಗವಲ್ಲು. 3 ತಿಂಗಳು ನಿನ್ನ ಕೋರ್ಸ್ದಾಗ ಏನಾಗ್ತಾವ? ಆಕಿ ಅಂದಳು ಅವನ ಕೈಲಿ ಆಗ್ಲಾರ್ದು ಇಲ್ಲಿ ಅದಾವ ಅಂದಳಕಿ. ಹೌದಲ್ಲ ಖರೆ. ಹಂಗ ಎಷ್ಟೆಷ್ಟೋ ಮಂದಿಗೆ ಔಷಧ ಬಿಡ್ಲಾಕಾಗಿನೂ ಕೆಲಸ ಕೊಟ್ಟಿಲ್ಲ ಭಾಗಪ್ಪಜ. ಎಲ್ಲ ಔಷಧ ಚಲ್ಲ ನೆಲಪಾಲಾಗಿ ಹೋಗೈತಿ ಅಲ್ಲೇ ಮನ್ಯಾಗ. ಇಲ್ಲ ಅದಕ್ಕ ಹಂಗೇನು ಮಾತಾಡ್ಲಕ್ ಹೋಗ್ಬೇಡಪ್ಪ. ಬ್ಯಾಡ ಮತ್ತೆ. ಯಾರಾದ್ರೆ ಸಿಕ್ಕಾದ ಮ್ಯಾಲ ನಿಮ್ಮ ಫೋಟೋ ಹಾಕೊಂಡು ತಿರ್ಗಬೇಡ್ರಿಪ್ಪ. ಹಂಗ ಮಾಡ್ಬೇಡ್ರಿ 4 ಮಂದಿ. ಸಿಕ್ಕ ಒಬ್ಬರದು ಬೇರೆ ಫೋಟೋ ನಿಮ್ಮದು ಹಿಂಗಾಗಿರ್ಬಾರ್ದು ತಗದ. ಹೌದಲ್ಲ. ನಡೀಲಿ ನಿಮ್ಮ ಇದು ಅಲ್ಲದ ಕಾಕ ಒಬ್ಬ 50 ರೂಪಾಯಿ ತಂದಾನಿ. ಹೌದವ. ಇವ್ರ ಮೊಮ್ಮಗಳು ನನ್ನ ಹಾಡ್ಕಿ ಕೇಳ್ತಾಳಂತ ಮನಿಯಾಗ. ಶಿವಬಸ ಕಾಕ ಅಪ್ಪನ ಬೀಳೋರ್ ಅಂತ ಕೇಳ್ರಿ ಎದರಂಗ. ಇವ್ರು 51 ರೂಪಾಯಿ ಕೊಟ್ರ ನಾವ ಹಾಡಾಗ. ತುಂಬಾ ಬರಿಯಾಗತೀನಿ ಲಕ್ಷ್ಮೀ ವಾಸ ಇರ್ಲಿ ಆವಾಗ. ಹೌದವ್ವ. ತುಂಬಾ ಬರಿಯಾಗುವೇನೋ ನಿತ್ತ ಮಂದ್ಯಾಗ. ಏನ ಗಂಡ ಹಾಡವ್ರ ಏನನ್ನ ಹೇಳ್ತಾರ ಕೇಳಿ. ಇದು ಹೊಲದ ಚಂದ್ರ ಬಾಳ ದೊಡ್ಡವಂತ ಹೇಳ. ಹೌದವ್ವ. ಚಂದ್ರ ದೇವ ದೊಡ್ಡವಲ್ಲ ತಿಳಿಸುವೆ ತಮಗ. ನಿಮ್ಮ ಚಂದ್ರಗೊಬ್ಬ ಶ್ರಾಪ ಕೊಟ್ಟಿದ್ದ ಕೇಳ್ರಿ ಆವಾಗ. ಸ್ವತಃ ದಕ್ಷ ಬ್ರಹ್ಮ ಶ್ರಾಪ ಕೊಟ್ಟಿದ್ದ ಚಂದ್ರ ದೇವಾಗ. ಚಂದ್ರ ಮಗ ತಮ್ಮ 27 ಹೆಂಡ್ರ ಇದ್ರು. ಹೌದಲ್ಲ. 27 ಒಳಗ ಸಣ್ಣಕಿ ಹೆಣ್ತಿ ಇದ್ಳು ಆವಾಗ. ಆಕಿ ಹೆಸರ ರೋಹಿಣಿ ಅಂತ ಕರಿಯತ್ತಿದ್ರು ಆವಾಗ. ಎಲ್ಲ ಹೆಂಡ್ರಕ್ಕಿಂತ ರೋಹಿಣಿ ಮ್ಯಾಲ ಮಾಳ ಮಾಯ. ಹೌದಲ್ಲ. 26 ಮಂದಿ ಹೋಗಿ ಕಾಗಳಿ ಹೇಳ್ತಾರೋ ಹಿಂಗ. ಸ್ವತಃ ಅಪ್ಪ ದಕ್ಷ ಬ್ರಹ್ಮನ ಮನೆಗೆ ಹೋಗ್ಯಾರೋ ಆಗ. ಬರೇ ರೋಹಿಣಿ ಅಟ್ಟ ಮಾಯ ಅದಾನಂದ್ರು ಆವಾಗ. ಇಷ್ಟ ಕೇಳಿದ ದಕ್ಷ ಬ್ರಹ್ಮ ಚಂದ್ರ ದೇವಗ ಹೇಳ್ತಾನು. ಏನಂತ ಹೇಳ್ತಾನ? ಎಲ್ಲ ಹೆಂಡ್ರಿಗೆ ಒಂದೇ ಸೌನೆ ಇರಬೇಕು. ಇರದಿದ್ರ ಶ್ರಾಪ ಕೊಡ್ತ ನಂದು ಚಂದ್ರ ದೇವಗ. ಎಷ್ಟ ಪರಿ ಹೇಳಿದಾರ ಚಂದ್ರ ಮಾತ ಕೇಳಲೇ.
ಏನ್ ಮಾಡ್ತಾನವ ದಕ್ಷ ಬ್ರಹ್ಮಶ್ರಾಪ ಕೊಟ್ಟ ನಪ್ಪ ಚಂದ್ರ ದೇವಾಗ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ಲೋ ನೀನಾಗ ಕೊಟ್ಟದ ಶ್ರಾಪ ಮಾತ್ರ ಉಸಿಯ ಹೋಗಲಿಲ್ಲೋ ಆವಾಗ ಏ ಶರೀರ ಎಲ್ಲ ರೋಗ ಹತ್ತಿ ಕಿವ ರಕ್ತ ಬಸಿಯತ್ತು ಮತ್ತೇನಾಯ್ತವ ಚಂದ್ರದೇವ ಓಡಿ ಹೋಗಿ ನಿತ್ತನ ಕೇಳ್ರಿ ಆವಾಗ ಪರಮಾತ್ಮನ ಮುಂದ ನಿತ್ತ ಕೇಳ್ತಾನ ಪರಮಾತ್ಮನ ಮುಂದ ನಿತ್ತ ಚಂದ್ರ ಕೇಳ್ತಾನ ಏನಂತ ಏ ಕುಷ್ಠರೋಗ ಹತ್ಯದಪ್ಪ ನನ್ನ ಮೈಯಾಗ ಇದನ್ನ ಎಲ್ಲಿ ತೊಳ್ಕೊಲಿ ಅಂತ ಕೇಳಿದ ಆಗಿನ ಗಳಿಗ್ಯಾಗ ಸ್ವತಃ ಪರಮಾತ್ಮ ಹೇಳ್ತಾನ ಹೊಳ್ಳಿ ಚಂದ್ರದೇವಾಗ ಏ ಎಲ್ಲ ಜೀವರಾಶಿದ ಪಾಪ ತೊಳೆಯತ್ತಾಳ ಗಂಗಾಯಿ ಹೌದುವ ಏ ಅದೇ ಗಂಗಾ ಅದಾಳ ನನ್ನ ನೆತ್ತಿಯ ಒಳಗ ಅಮ್ಮ ನೀನು ಹೋಗಿ ಕೊಂಡ್ರ ಅಂದು ಆಕಿಯ ಮಗನಾಗ ಆಕಿ ಮಗಲಾಗ ಹೋಗಿ ಕೂತ್ರ ಆಕಿಯ ನೀರ ಬೀಳತಾವ ಹೌದಲ್ಲ ಆಕಿ ನೀರ ಮಾತ್ರ ಬಿದ್ರ ಚಂದ್ರ ನಿನ್ನ ತಲೆ ಮ್ಯಾಗ ನಿನ್ನ ಕುಷ್ಠ ರೋಗ ತೊಳೆದ ಹೋಗ್ತೈತಿ ಅಂದು ಆವಾಗ ನಿಮ್ಮ ರೋಗ ತೊಳ್ಕೊಲಾಕ ಬಂದ ಡೊಗ್ಗೇರಿ ಹಿಂಗ ಏನ್ ಹೇಳ್ತಾನ ಏನಂತ ತಂಗಿ ಏ ನಮ್ಮ ಕೈಯಾಗ ನೀವು ಡೊಗ್ಗಿರಿ ಅಂತ ನಮಗೆ ಹೇಳತ್ತೆ ಸುಳ್ಳು ಹೇಳ್ತಾನು ಅಜ್ಜ ನೀ ಅಜ್ಜ ನಿನ್ನ ರೋಗ ತೊಳ್ಕೊಲಾಕ ಬಂದ ನೀವು ನಮ್ಮ ಬುಡಕ ಡೊಗ್ಗಿರಿ ಇದನ್ನ ಹೌದು ಹೌದಲ್ಲ ಡೊಗ್ಯಾರ ಡೊಗ್ಗಿದು ಖರಿನ ಐತಿ ಮತ್ತ ಕರೇನೈತೆವ ಸಾಕ್ಷಾತ್ ಪರಮಾತ್ಮನ ಜಡಿ ಒಳಗ ಗಂಗಾ ಕೂತ ಗಂಗಾನ ಮಗ್ಲಾಗ ಬಂದ ಕೂತ ನೀವ ಹಾ ಚಂದ್ರ ಎದಕ್ಕ ಎದಕ್ರಿ ತನಗ ಹತ್ತಿರುವಂತ ರೋಗ ತೊಳ್ಕೊಲಾಕ ಹೌದಲ್ಲ ಅದಕ್ಕ ಇನ್ನೊಂದು ಮಾತು ಹೇಳ್ಯಾರಿ ಗಂಡಾಡವ್ರ ಏನಂತ ಹೇಳ್ತಾರಿ ಜಗತ್ತಿನೊಳಗ ತಾಯಿ ಶಿಕ್ಷಣ ಚಲೋದಲ್ಲತ್ತ ಹ್ಞೂ ಮತ್ತೆ ಯಾರ್ದ ಅಪ್ಪ ದೊಡ್ಡವ ಅಂತ ಹೇಳತ್ಯಾರ ಹೇಳ್ತಾನ ಅಪ್ಪ ಹಾ ಅಪ್ಪ ದೊಡ್ಡವತ್ತ ಅಪ್ಪನಿಂದ ಎಲ್ಲ ಆಗೈತಿ ಅಂತ ಹೇಳತ್ಯಾರ ಹೇಳ್ತಾರಿ ಅದಕ್ಕೆ ನಾವೇನ ಬೇಕಾಗೈತಿ ಹಾ ಹೇಳ್ರಿ ಸರಿಯಾಗಿ ಅವ್ರಿಗೆ ಅಜ್ಜಾಗ ಈ ಅಪ್ಪ ಅಂದಿರ್ಲಿ ಇನ್ನೊಂದು ಮಾತು ಹೇಳ್ಯಾನ್ರಿ ಬಾಗಪ್ಪಜ್ಜ ಮತ್ತೇನ್ ಹೇಳ್ಯಾರಿ ಏನೋ ನಾಯಿ ಉಚ್ಚಿ ಹಿಡಿದ ಕಿಸಿನ ದೀಪ ಹಚ್ತಾನತ್ರಿ ಆಗ ಹೇಳ್ಯಾರಲ್ಲ ಪೆಟ್ರೋಲ್ ಇದ್ದಂಗ ನಾಯಿ ಉಚ್ಚಿ ನಾಯಿ ಉಚ್ಚಿ ಪೆಟ್ರೋಲ್ ಇದ್ದಂಗತ್ತ ಏನ್ ನೀನು ಉಚ್ಚಿ ಆ ಕಡೆ ಹೋಲಿಪ್ಪ ಹಚ್ಕೊಂಡು ಅಲ್ಲ ಬಾಗಪ್ಪಜ ಎಟ್ಟರೆ ಮಳ್ಳದಿ ಬಾಳ ಮಳ ದೀಪ ನಾಯಿ ಉಚ್ಚಿಂದ್ರ ಪೆಟ್ರೋಲ್ ಇದ್ದಂಗತ್ ಹೇಳ್ತಿ ಹೇಳ್ತಾನು ಬರೇ ನಿನ್ನ ರೋಗ ತೊಳಿಬೇಕಾದ್ರ ಹಾ ಏನ್ ಮಾಡ್ಯಾಳ ತಾಯಿ ನಮ್ಮ ಆಕಳ ಗೋಮಾತ್ರೆ ತಗೊಂಡು ಹೊಡ್ಕೋಬೇಕು ಮನ್ಯಾಗ ಹೌದ್ ಹೌದ್ರಲ್ಲ ಮತ್ತ ಮ್ಯಾಲ ಕುಡಿಬೇಕ ಹೌದು ಹುಲಿ ಪಟ್ಕದ ಹೊಡ್ಕೊಂಡು ಬಂದನ ಹೇಳತ್ತೆ ನಾನು ಕರೆ ಐತೆ ನನ್ನ ಮಗಳು ಹೇಳೋ ಮಾತಾಡ್ತ ನಾವು ಹೌದ ಅದಕ್ಕ ಸಾಕ್ಷಾತ್ ಆಕಳ ಹೊಟ್ಟಿ ಒಳಗ 33 ಕೋಟಿ ದೇವಾನ ದೇವತಾರ ತುಂಬಿ ಕೂತಾರ ಹೌದು ಅನಾಟ್ಲೆ ಆಕಳ ಗೋಮಾತ್ರೆ ತಗೊಂಡು ಮನಿ ಒಳಗ ಹೊಡೆದ್ರ ಮೈಲಿಗೆ ಮುಡ್ಚಟ ಸೂತ್ಕಾಯಿ ಎಲ್ಲ ಹೋಗ್ತೈತಿ ಅಂತ ಹೇಳ್ತಾರ ಹೌದು ಹೌದು ಮಲ್ಲಾಕ ಕೊಟ್ಟಿ ಮದರಿ ಗೂಳಿ ತಂದಿರ್ತಿರ್ಲ ಇದ್ರ ಹೊಡಿಬೇಕು ಮನ್ಯಾಗ ಇದ್ರ ಹೊಡಿಲಾಗ ಬರೋ ಹಿಂಗ್ ಹಿಡುದು ಒಯ್ದು ಗಟಾರ್ ಚೆಲ್ಲುದು ಈ ಗುಳಿದು ನೀ ಜಾಡಿಸಿ ಹೊಡಿ ಅಂತ ನನಗೆ ಆಗಾವ ಹೇಳಿದ್ದೆ ಅಂದ್ರೆ ಅಲ್ಲಿ ಬಾಚಿ ಉಳಿರಿ ತರ್ತಿದ್ದಿಲ್ಲೇ ಹಾ ಪಂಚಾಯತ್ ಬಡಿಗೆರ ಕಡೆ ತಗೊಂಡ್ಬರ್ತಿದ್ದ ಅಲ್ಲೇ ಇಟ್ಟು ಬಾನಿ ಹತ್ತನು ಬಿ ಹೌದು 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 ಜಾಡಿಸಿ ಹೊಡಿಯೋದು ಜಾಡಿಸಿ ಒತ್ತೋದು ಇದೆಲ್ಲಿದಪ್ಪ ಇದು ಜಾಲಿಕಾಯಿ ಬಡ್ದಂಗ ನಾವು ಹಾಡಿಕೆ ಮಾಡೋರು ಒಟ್ಟ ಬಡಿಯವರು ಒತ್ತವ್ರು ಅಲ್ಲ ಅದಕ್ಕ ಈಗೇನು ಹೇಳತ್ತಾರ ಏನಾಯ್ತ್ರಿ ಏನ್ ಹೇಳ್ತಾರ ಈಗ ಏನಂತ ಹೇಳ್ತಾರ ಒಟ್ಟ ಈ ಪಣ ಏನ ದೀಪ ಹತ್ತಬೇಕಾದ್ರೆ ಎಣ್ಣೆ ಬೇಕು ಅಂತ ಹೇಳ ನಾಯಿ ಎಣ್ಣೆ ಬೇಕತ್ ನೋಡ್ರಿ ಅಲ್ಲೋ ಬಾಗಪ್ಪಜ ಎಣ್ಣೆ ಬೇಕತ್ ಹೇಳ್ತಿ ಬರೇ ಎಣ್ಣೆ ಬತ್ತಿ ಅಟ್ಟ ತಗೊಂಡು ಎದ್ರಾಗ ಹಚ್ತಿ ದೀಪ ನಮ್ ಪಣತ್ಯಾಗ ಪಣತಿ ಬೇಕಲ್ಲ ತೆಳಗ ಬೇಕಲ್ಲ ಪಣತಿದ್ರ ದೀಪ ಹತ್ತತಿಪ ಹೌದು ಪಣತಿನ ಇರ್ಲಿಕ್ಕಂದ್ರೆ ದೀಪ ಏನ್ ನೆತ್ಯಾಗ ಹಚ್ಕೋತೀರಿ ಹಚ್ಕೋರಪ್ಪ 4 ಮಂದಿ ನೆತ್ಯಾಗ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಪಣತಿ ಬೇಕ ಪಣತಿ ಇದ್ದಾಗ ದೀಪ ದೀಪ ಹಂಗ ನಾ ಇದ್ದಾಗ ನಿನ್ನ ಮನ್ಯಾಗ ನಿನ್ನ ದೀಪ ಹಚ್ಚಲಕ್ ಒಬ್ಬ ತಯಾರಾಗ್ತಾನ ಹೌದು ಹೌದ್ರಲ್ಲ ಬರ್ಬೇಕು ದೀಪ ಹಚ್ಚವನ ಒಬ್ಬರು ತಯಾರು ಮಾಡ್ಲಕ್ ನನ್ನ ತ್ಯಾಕ ಹೌದು ಬರ್ಬೇಕ್ರಲ್ಲ ನಾನು ಬಿಟ್ಟು ಎಲ್ರಿ ಕಡ್ಯಾಕ ತಯಾರಾಗ್ತತೇನ ಇಲ್ಲ ಒಂದ ಶುಕ್ಲ ಒಂದ ಶವನಿತ ಹೌದಾ
ಇದ್ರಾನ ಹಾ ಇದ್ರ ಬಿ ನೈಜಾನ ಹೆಣ್ಣು ನಾಯಿ ಗಂಡ ಗಂಡ ನಾಯಿ. ನಾಯಿ ಇದು ಮದ್ರಿ ನಾಯಿ ನೀವೇನ್ರ ತಿಳ್ಕೊಂಡಿರಿ ಮತ್ತ ಹಾ ಇರುವಂತ ರೊಕ್ಕ ಕೊಟ್ಟಿದ್ದೇನ ಬಾಯಿ ಕಡೆ ಅನ್ಸ್ಕೊಳ್ಳೋದು ಬತ್ಲ ಅಂದಿರಿ ಮತ್ತ ಹಾ ಅಂದ್ರಿ ಬಾ ಮತ್ತ ಗಂಡ ಆಡವಂಗ ಹೆಣ್ಣಾಡವ್ರಿಗೆ ಎಷ್ಟ ಸಂಬಂಧ ಅಷ್ಟಲ್ಲ ಅದಕ್ಕ ಹಾ. ಈಗೇನ್ ಹೇಳತ್ಯಾರು ಏನ್ ಹೇಳ್ತಾನ ಅಜ್ಜ ಅಪ್ಪ ಬಾಳ ದೊಡ್ಡವ ಬಾಳ ದೊಡ್ಡವ್ರಲೆ ಹೇಳತ್ಯಾರ ಹೌದು ಅಪ್ಪ ಹೆಂಗ ದೊಡ್ಡವ ಏಯ್ ದೊಡ್ಡವ ಅಲ್ಲ ಅವ. ದೊಡ್ಡವಲ್ಲಕ್ಕ ಬರಂಗಿಲ್ಲ ಏ ನಮ್ ಕಡೆ ಇಲ್ಲಿ ನಡೆಯಂಗಿಲ್ಲ ಇದು. ಅಪ್ಪ ದೊಡ್ಡವ್ ನೀ ಇದ್ದಿ ಅಂದ್ರ ಹೌದು ಅಪ್ಪ ನೀನು ಮಕ್ಕಳ ಮೇಲೆ ಮನಸ್ಸು ಮಾಡಬಾರ್ದಾಗಿತ್ತ ಮಾಡಬಾರ್ದಲ್ಲ ಇವ ಹಿಂದಿಂದ ಮಕ್ಕಳ ಮೇಲೆ ಮನಸ್ಸು ಮಾಡವ ಅಂದ್ರೆ ಅಪ್ಪ ದೊಡ್ಡವ ಆಗ್ತಾನ ಏ ಅಪ್ಪ ನೀವು ಗಪ್ಪ ಹೇಳ್ತಾನ ನಡಿ ಬಿಡಬೇಡಿ ಇವನು ತಗೋ ಇನ್ನೊಂದು ಕೈ ಏದೋ ಹೊಲದ ಮದ್ರಿ ಅವರು ಮತ್ತೊಂದು ಮಾತು ಹೇಳ್ತಾರೋ ಹೌದೇವ ಏ ಅಪ್ಪ ಬಾಳ ದೊಡ್ಡ ಒಂದಿ ಸಂಕ ಊರಾಗ ನಿಮ್ಮ ಅಪ್ಪನ ಸುದ್ದಿ ತಗದ ಕೊಡುವೆ ನಿನ್ನ ಕೈಯಾಗ ತಮ್ಮ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳೋ ಹೆಂಗ ಏ ಜನ್ಮ ಕೊಟ್ಟ ಮಕ್ಕಳ ಮ್ಯಾಲ ಮನಸ್ಸ ಒಟ್ಟ ಮಾಡಬಾರ್ದು ಹೌದವಾ ಅಂತವಂಗಷ್ಟ ಅಪ್ಪ ದೊಡ್ಡವ ತರ ಭೂಮಿ ಮ್ಯಾಗ ಆದ್ರ ಚಂದ್ರಗುಪ್ತ ಅರಸ ಇದ್ವ ಆಗಿನ ಹಳಿಯಾಗ ಚಂದ್ರಗುಪ್ತ ಅರಸ ಇದ್ದ ಅವನ ಹೆಂಡತಿ ಇದ್ಳು ಏನ್ ಮಾಡ್ತಿದ್ದಳ ಈಕೆ 3 ತಿಂಗಳ ಗರ್ಭವತಿ ಇದ್ಳು ಮನೆಯಾಗ ಇವ ಹೆಂಡತಿ ಗರ್ಭವತಿ ಅನ್ನೋದ ತಿಳಿತಪ್ಪ ಇವಾಗ ಡಿಲೆವರಿ ಆಗೋ ತನಕ ಕುಂಡ್ರಬಾರ್ದಂದು ಅವಾಗ 12 ವರ್ಷ ತಪ್ಪ ಮಾಡ್ಲಾಕ್ ಹೋಗ್ಬೇಕಂತ ವಿಚಾರ ಮಾಡಿ ಏನ್ ಮಾಡ್ತಾನವ 12 ವರ್ಷ ತಪ್ಪ ಮಾಡ್ಲಾಕ್ ಹೋಗ್ಯಾನ ಅಡವಿಯ ಒಳಗ ಇವ ತಪ್ಪ ಮುಗಿಸಿ ಮನೆಗೆ ಹೊಳ್ಳಿ ಬರೋರ ಒಳಗ ತಪ್ಪ ಮುಗಿಸಿ ಬರೋದ್ರ ಒಳಗ ಹೆಣ್ಣ ಮಗಳ ಹುಟ್ಟಿಳ ಖರೆ ಐತಲ್ಲ ಹೆಣ್ಣ ಮಗಳ ಹುಟ್ಟಿ 11 ವರ್ಷ ಪ್ರಾಯಕ ಬಂದಾಗ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತ ಬಚ್ಚಲಾಗ ಜಳಕ ಮಾಡಲಾಕ ಕೂತಿಳಪ್ಪ ಬಚ್ಚಲ ಒಳಗ ಏ ಹುಟ್ಟಿರುವಂತ ಕುಬಸ ತಗದ ಗ್ವಾಡಿ ಮ್ಯಾಲ ಇಟ್ಟಿಳ ಹೌದವಾ ಇವ ಅಪ್ಪ ತಪ್ಪ ಮುಗಿಸಿ ಬಂದ ನಿತ್ತಾನೋ ಹೊರಗ ಈ ಅಪ್ಪನ ನೆದರ ಬೆತ್ತು ತಮ್ಮ ಕುಬಸಿನ ಮ್ಯಾಗ ಇಂತ ಯವ್ವನ ಹುಡುಗಿ ನಮ್ಮ ಮನಿ ಒಳಗ ಯಾರ ವಿಚಾರ ಮಾಡ್ತಾನ ಸ್ವತಃ ಮಗಳ ಅನ್ನೋದು ತರ್ಕ ಬರ್ಲಿಲ್ಲ ಕಾಸ ಅಪ್ಪಗ ಅದನ್ನ ನೋಡಿ ಮನಸ್ಸ ಮಾಡ್ಯಾನಪ್ಪ ಕಾಸ ಮಗಳ ಮ್ಯಾಗ ಮಗಳ ಕೈಕಾಲು ಬಿದ್ದ ಹೇಳತಾಳೋ ತನ್ನ ಅಪ್ಪಗ ಏ ಅಪ್ಪ ನೀನು 12 ವರ್ಷ ತಪಕ್ಕ ಮಾತ್ರ ಹೋದ ಏನಾಯ್ತವ ನಾನು ಹೆಣ್ಣ ಮಗಳ ಜನ್ಮ ತಾಳಿನ ನಿನ್ನ ಮನೆ ಒಳಗ ನನ್ನ ಮ್ಯಾಲ ಮನಸ್ಸ ಮಾಡಬೇಡಪ್ಪ ಅಂದ್ರು ಅವಾಗ ಎಷ್ಟ ಪರಿ ಹೇಳಿದಾರ ಅಪ್ಪಗ ಕರುಣೆ ಬಾರವಲೇ ಇವಂಗ ಹೆಂಗ್ ಬರ್ತೈತಿ ನೀನು ಮಗಳ ಇದ್ರ ನಾಳೆಗೆ ನೋಡಿನಿ ಅಂದ್ವ ಅವಾಗ ಸ್ವತಃ ಮಗಳ ಮ್ಯಾಲ ಮನಸ್ಸ ಮಾಡಿದ ಒಂದೇ ಗಳಿಗ್ಯಾಗ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ ಏ ಮಗಳ ಮುಂದ ಓಡತಿಳು ಅಪ್ಪ ಬೆನ್ನ ಹತ್ತಿದಾಗ ಏನಾಯ್ತವ ಮಗಳ ಸಿಂಧಿ ಗಿಡ ಆಗಿ ನಿತ್ತಳ ಹೋಗಿ ಅಡಿವಾಗ ಇವ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ
ಅಪ್ಪಗ ಮಾತ್ರ ತಿಳದ ಬಂದು ಮತ್ತೇನ್ ಮಾಡ್ತಾನೆ ಬೇಡ ಆದ್ರೂ ಸಹಿತ ಬಿಡಬಾರ್ದಂದು ತನ್ನ ಮನದಾಗ ಈಳಿಗಾಗಿ ಹುಟ್ಟಿ ಬರ್ಬೇಕಂದ ಆಗಿನ ಗಳಿಗ್ಯಾಗ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆ ಆಗಿ ಬಂದಾಗ ತಟಕ ಚಟಕ ಕುಡದ ಯಪ್ಪ ಎಟ್ಟದನಿಗೆ ನಡೆಸಿ ಈಗ ಮನ್ಯಾಗ ಒಟ್ಟ ತೆಳಗ ಕೂತ ಹಾಡ ಕೇಳೋ ಕಾಕ ಮ್ಯಾಗ ಅದು ದಾರುದ ಮಹಿಮಾ ಹಂಗ ಮಾಡ್ತದ ಹೇಳುವೆ ನಿನಗ ದಾರುದ ಮರ್ಮ ಹೇಳತೀನಿ ಪಕ್ಕ ಲಕ್ಷ ವಿಟ್ಟ ಕೇಳಿ ಹೌದಲ್ಲ ಗ್ಲಾಸದೊಳಗ ಹಾಕಿ ಟೇಬಲ್ ಮ್ಯಾಲ ದಾರು ಎಟ್ಟಾಗ ಮೊದಲ ದಾರು ಅನ್ತೈತಿ ಅಂತ ತಮ್ಮ ದಾರು ಕುಡಿಯವಾಗ ಮೊದಲ ನನ್ನ ತೋಗ ನೋಡ ಮ್ಯಾಲ ನೀವಾಗ ಮೊದಲ ನನ್ನ ತಗೋಬೇಕ ಆಮೇಲೆ ನಿನ್ನ ತಗೊಂಡಿರ ಏನಾಯ್ತವ ಒಟ್ಟ ಗಟರ್ ಚಾಪ ಮಾಡೋ ತನಕ ಬಿಡುದಿಲ್ಲೋ ನಿನಗ ಕಮಿಟಿ ಅವ್ರ ಬೆತ್ತ ಆಡ್ಸೋ ತನಕ ಬಿಡುದಿಲ್ಲೋ ನಿನಗ ಹಂಗೈತಿ ಅದ್ರ ಮರ್ಮನ ಹೆಂಗ ಅದು ಸುಮ್ಮ ಕುಂಡ್ರಂಗಿಲ್ಲ ಅದ ಟೇಬಲ್ ಮ್ಯಾಗಿಟ್ಟಾಗತ್ತೈತೆ